1 ಎಕರೆ ಅಲ್ಲ 2 ಎಕರೆ ಅಲ್ಲ ಹತ್ತತ್ರ 2800 ಎಕರೆಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ KHB ಅವರು. ಆ ಲೇಔಟ್ ಎದುರುಗಡೆ ಇರ್ತಕ್ಕಂಥದ್ದೇ ಇದೆ MNR ಎನ್ಕ್ಲೇವ್ ಅಂತೇಳಿ. ಇಲ್ಲ 49 ಸೈಟ್ಗಳು ಸೇಲ್ಗಿದ್ದಾವೆ. ನೋಡಿ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ನಾಳೆನೇ ಫುಲ್ ಕ್ಯಾಶ್ ಕೊಡ್ತೀನಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಲೋನ್ ಬೇಕಾ, ಲೋನು ಮಾಡಿಸ್ಕೊಡ್ತಾರೆ. ಇಲ್ಲ ಅಗ್ರಿಮೆಂಟ್ಗೆ ಹೋಗ್ತೀರಾ, ಅಗ್ರಿಮೆಂಟ್ ಕೊಟ್ಟು ಟೈಮು ಕೂಡ ಮಾಡಿಕೊಡ್ತಾರೆ. ನಮ್ಮ ಸಂಸ್ಥೆ ಹೆಸರು ಅವೆಂಚುರಾ ಪ್ರಾಪರ್ಟೀಸ್ ಅಂತ. ನಮ್ಮ ಸಂಸ್ಥೆ ಸ್ಥಾಪನೆ ಆಗಿ 7 ವರ್ಷ ಆಗಿದೆ. 7 ವರ್ಷ ಇದೆ. 7 ವರ್ಷದಿಂದ 15 ಪ್ರಾಜೆಕ್ಟ್ ಮುಗಿಸಿದೀವಿ. ಈಗ 16ನೇ ಪ್ರಾಜೆಕ್ಟ್ ಹೊಸ ಲಾಂಚಿಂಗ್ ಆಗಿದೆ. ಈಗ ಅದೇ MNR ಎನ್ಕ್ಲೇವ್ ಅಂತ 20/40 ಇಂದ 30/40 ಇದೆ, 30/15 ಸಿಗುತ್ತೆ. ರೋಡ್ 30 ಫೀಟ್ ರೋಡ್ ಇದೆ, 30 ಫೀಟ್ CC ರೋಡ್. ರೆಸಿಡೆನ್ಷಿಯಲ್ ಇದೆ, ಇಂಡಸ್ಟ್ರಿಯಲ್ ಇದೆ, IT ಕಂಪ್ನಿಗಳು ಕೂಡ ಇದೆ. ಬನ್ನೇರಘಟ್ಟ ರೋಡಿಂದ ಆಕ್ಸೆಸ್ ಇದೆ, ಕನಕಪುರ ರೋಡ್ ಕಗ್ಲಿಪುರದಿಂದ ಆಕ್ಸೆಸ್ ಇದೆ, ಮತ್ತೆ ಹೊಸೂರು ರೋಡ್ ಬೊಮ್ಮಸಂದ್ರದಿಂದ ಆಕ್ಸೆಸ್ ಬರುತ್ತೆ ನಿಮ್ಗೆ. ಜಿಗಣಿ ಟುವರ್ಡ್ಸ್ ವಯ ಮತ್ತೆ ಆನೆಕಲ್ಲಿಂದ ಆಕ್ಸೆಸ್ ಇದೆ. ಸರ್ಜಾಪುರ ರೋಡಿಂದ ಆಕ್ಸೆಸ್ ಬರುತ್ತೆ ನಿಮ್ಗೆ. ಇಲ್ಲಿ ಒಂದು ವರ್ಷದೊಳಗಡೆ ನಿಮ್ಗೆ 1000 ರೂಪಾಯಿ ಅಪ್ಲಿಕೇಶನ್ ಗ್ಯಾರಂಟಿ ಸಿಗುತ್ತೆ. 49 ಸೈಟ್ಗಳು ಇರೋದು. 49 ಜನ ಮಾತ್ರ ಬೈ ಮಾಡಕ್ಕಾಗೋದು. ಫುಲ್ ಸೈಟ್ ತಗೊಂತೀನಿ ಅಂದ್ರೂ ಕೂಡ ಹೌದು. ಅದರಲ್ಲೂ ಮುಕ್ಕಾಲ್ ಸೈಟ್ ಕೂಡ ಆಪ್ಷನ್ ಇದೆ. 20/40, 30/40, 30/50 ಅದು ಎಲ್ಲ ಡೆವಲಪ್ಮೆಂಟ್ ವರ್ಕ್ ಮುಗಿದಿದೆ. ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡ್ಕೊಬೋದು. ಅವ್ರು ಇಮಿಡಿಯೇಟ್ ಮನೆ ಕಟ್ಕೊಬೋದು. ಇಮಿಡಿಯೇಟ್ ಮನೆ ಕಟ್ಕೊಂಡ್ರೆ ರೆಂಟ್ ಅಂತೂ ಗ್ಯಾರಂಟಿ. ಇಮಿಡಿಯೇಟ್ ರೆಂಟ್ಗೆ ಬಂದು ಸೇರ್ಕೊಳ್ತಾರೆ. ಎಲ್ಲರೂ ಇಲ್ಲಿ ಬಂದು ಎಲ್ಲರನ್ನೂ ಕೇಳ್ಕೊಂಬರ್ಲಿ. ಅಕ್ಕಪಕ್ಕ ಲೇಔಟ್ಗಳಲ್ಲಿ ಎಲ್ಲ 3,500 ಮೇಲೆ ಇದೆ, 4,500 ಇದೆ. ನಾವು ಆಫರ್ ಪ್ರೈಸ್ 2,500 ರೂಪಾಯಿ ಕೋಟಿಂಗ್ ಮಾಡ್ತಾ ಇದೀವಿ. ಅದು ಮೇಲಾಗಿ ನಿಮ್ಮ ಚಾನಲಿಂದ ಕಾಲ್ ಮಾಡ್ಕೊಂಡ್ ಬರೋರಿಗೆ ಎಷ್ಟು ಹೇಳಿದ್ರಿ ಸರ್? ನಿಮ್ಮ ಚಾನಲಿಂದ ಕಾಲ್ ಮಾಡ್ಕೊಂಡ್ ಬರೋರಿಗೆ DC ಇಂದ ಕನ್ವರ್ಷನ್ ಆಗಿದೆ ಸರ್. DC ಕನ್ವರ್ಷನ್ ಆಗಿದೆ. ಈ ರಿಜಿಸ್ಟ್ರೇಷನ್ ರೆಡಿ ಇದೆ. ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಲೇಔಟ್ ಎಲ್ಲಾದ್ರೂ ಆಗ್ತಾ ಇದೆ ಅಂದ್ರೆ ಅದು ಜಿಗಣಿ ಹತ್ರನೇ. KHB ಅವರು ಸುಮಾರು 2600 ಎಕರೆಯಲ್ಲಿ ಲೇಔಟ್ ನ ಮಾಡ್ತಾ ಇದ್ದಾರೆ. ಆಲ್ರೆಡಿ 1000 ಎಕರೆನ ಆ ಕಡೆ ಮಾಡಿದ್ದಾರೆ. ಇನ್ನು ಉಳಿದಿದ್ದು ಆಲ್ರೆಡಿ ಇಲ್ಲಿ JCB ಏನ್ ನೋಡ್ತಾ ಇದ್ರೋ ಆ ವರ್ಕ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಅಂಥ ಏರಿಯಾ ಎದುರುಗಡೆನೆ MNR ಎನ್ಕ್ಲೇವ್ ಅಂತೇಳಿ ಒಂದು ಲೇಔಟ್ನ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಅವೆಂಚುರಾ ಪ್ರಾಪರ್ಟೀಸ್ ಕಡೆಯಿಂದ ಈ ಲೇಔಟಲ್ಲಿ ನಿಮಗೆ ಸೈಟ್ಗಳು ಸಿಗ್ತಕ್ಕಂಥದ್ದು. ನೋಡಿ, ಇದು ಜಿಗಣಿ ಮೇನ್ ರೋಡ್, ಜಿಗಣಿಗೆ ಹೋಗ್ತಕ್ಕಂಥದ್ದು. ಈ ಮೇನ್ ರೋಡ್ ಪಕ್ಕನೇ ಇರ್ತಕ್ಕಂಥದ್ದೇ ಈ ಲೇಔಟು. ಈ ಲೇಔಟಲ್ಲಿ ಯಾರೆಲ್ಲ ಸೈಟ್ ತೊಗೋಬೇಕು, ಎಷ್ಟು ಸೈಟ್ಗಳಿದ್ದಾವೆ, ಯಾವ್ಯಾವ ಡೈಮೆನ್ಷನಲ್ಲಿದೆ, ಲೋನ್ ಆಗುತ್ತಾ, ಏನು ಕನ್ವರ್ಷನ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಅವೆಂಚುರಾ ಪ್ರಾಪರ್ಟೀಸ್ ಅವ್ರ ಕಡೆಯಿಂದ ಚಂದ್ರಶೇಖರ್ ಅವ್ರು ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ತಾರೆ. ನೋಡಿ, ಯಾರಿಗೆಲ್ಲ ಈ ಲೇಔಟಲ್ಲಿ ಸೈಟ್ ಬೇಕು, ಡಿಸ್ಪ್ಲೇ ಕೆಳಗಡೆ ಆಲ್ರೆಡಿ ನಂಬರ್ ಇದೆ. ಆ ನಂಬರಿಗೆ ಫೋನ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಜಾಸ್ತಿ ತಡ ಮಾಡೋದು ಬೇಡ. ಪ್ರತಿಯೊಂದು ಡೀಟೇಲ್ಸ್ನ, ಪ್ರತಿಯೊಂದು ಅಮ್ಯುನಿಟೀಸ್ನ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಪ್ರತಿಯೊಂದು ತಿಳ್ಕೊತಾ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ ಸರ್. ಸರ್, ಮೊದಲನೇ ಸಾರಿ ಈ ಏರಿಯಾದಲ್ಲಿ ವಿಡಿಯೋ ಮಾಡ್ತಾ ಇರೋದು. ಅದರಲ್ಲೇ ಮೊದಲನೇ ಸಾರಿ ಅವೆಂಚುರಾ ಪ್ರಾಪರ್ಟೀಸ್ ನಿಮ್ಮ ಸಂಸ್ಥೆಯಲ್ಲಿ ವಿಡಿಯೋ ಮಾಡ್ತಾ ಇರೋದು. ಹೊಸ ಲೇಔಟ್. ಈ ಲೇಔಟ್ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ನಮ್ಮ ಸಂಸ್ಥೆ ಹೆಸರು ಅವೆಂಚುರಾ ಪ್ರಾಪರ್ಟೀಸ್ ಅಂತ. ನಮ್ಮ ಸಂಸ್ಥೆ ಸ್ಥಾಪನೆ ಆಗಿ 7 ವರ್ಷ ಆಗಿದೆ. 7 ವರ್ಷ ಇದೆ. 7 ವರ್ಷದಿಂದ 15 ಪ್ರಾಜೆಕ್ಟ್ ಮುಗಿಸಿದೀವಿ. ಈಗ 16ನೇ ಪ್ರಾಜೆಕ್ಟ್ ಹೊಸ ಲಾಂಚಿಂಗ್ ಆಗಿದೆ. ಈಗ ಅದೇ MNR ಎನ್ಕ್ಲೇವ್ ಅಂತ ಲೇಔಟ್ಗೆ ಹೆಸರಿಟ್ಟಿದೀವಿ. ಇದು ಹೊಸದಾಗಿ ಸ್ಟಾರ್ಟ್ 16ನೇ ಪ್ರಾಜೆಕ್ಟ್ ಆಯ್ತು ಸರ್. 16ನೇ ಪ್ರಾಜೆಕ್ಟ್. ಹೌದು. ಓಕೆ, ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ. ಈ ಲೇಔಟ್ ಬಗ್ಗೆ ಬರೋದಕ್ಕಿಂತ ಮುಂಚೆ ಆಗಲೇ ಅವ್ರಿಗೆ ಹೇಳಿದೆ, ಸುಮಾರು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಲೇಔಟ್ ಇದು KHB ಅವ್ರದ್ದು ಅಂತ. ಅದ್ರ ಬಗ್ಗೆ ಏನು ಸರ್ ಅದು? ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಈಗ 2800 ಎಕರೆನಲ್ಲಿ 33,000 ಸೈಟ್ಗಳನ್ನ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಕರ್ನಾಟಕ ಈ ಏಷ್ಯಾದಲ್ಲೇನೆ ದೊಡ್ಡ ಲೇಔಟ್ ಅಂತ ನಾವು ಹೇಳ್ಬೋದು. ಆ ದೊಡ್ಡ ಲೇಔಟ್ಗೆ ಅಟ್ಯಾಚ್ಡ್ ನಾವು ಲೇಔಟ್ ಮಾಡಿದೀವಿ. ಮಧ್ಯೆ ಒಂದು ಮೇನ್ ರೋಡ್ ಹೋಗಿದೆ ಅಷ್ಟೇ. ಮಧ್ಯದಲ್ಲಿ ಒಂದು ಮೇನ್ ರೋಡ್ ಹೋಗಿದೆ. ಬಟ್ ಆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರೇ ಇದನ್ನ 120 ಅಡಿ ವೈಡನ್ ಮಾಡಿ ಕೊಡ್ತಾ ಇದ್ದಾರೆ. ಬಸ್ ರೋಡ್ ಇದು ಇಂಟರ್ನಲ್ ವಿಲೇಜ್ ಕನೆಕ್ಟಿಂಗ್ ರೋಡ್. ಇದು ಎಲ್ಲಾ ವಿಲೇಜಸ್ ಕನೆಕ್ಟ್ ಆಗುತ್ತೆ. ಇದು ಕನಕಪುರ ಕಗ್ಲಿಪುರದಿಂದ ಈಗ ಇಂಡ್ಲವಾಡಿ ಸರ್ಕಲ್ ವರೆಗೂ ಈ ರೋಡ್ ಕನೆಕ್ಟ್ ಆಗುತ್ತೆ. ಇದು ವೈಡನ್ ರೋಡ್ ಆಗುತ್ತೆ. ಆ ವೈಡನ್ ರೋಡ್ ಅಟ್ಯಾಚ್ ನಮ್ ಲೇಔಟ್ ಇದೆ ಎದುರುಗಡೆನೆ. ಸೂಪರ್. ಕೇಳಿಸ್ಕೊಂಡ್ರಲ್ವಾ? KHB ಅವ್ರು ಮಾಡ್ತಕ್ಕಂಥ ಅತಿ ದೊಡ್ಡ ಲೇಔಟ್ ಅದು. ಇಡೀ ಏಷ್ಯಾ ಖಂಡದಲ್ಲಿ ಇದೆ. 33,000 ಸೈಟ್ಗಳು ಮಾಡ್ತಾ ಇದ್ದಾರೆ. 33,000 ಸೈಟು ಅಟ್ಟೆ ಒಂದೇ ಜಾಗದಲ್ಲಿ. ಆಲ್ರೆಡಿ ಅಲ್ಲೊಂದು 1000 ಎಕರೆ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿ. ಹೌದು, ಆ ಕಡೆಯಿಂದ 1000 ಎಕರೆ ಕಂಪ್ಲೀಟ್ ಆಗಿದೆ. ಈಗ ಕೋನಸಂದ್ರ ಮತ್ತೆ ಬೊಮ್ಮನಹಳ್ಳಿ 2 ಊರ್ದು ಸರ್ವೆ ನಂಬರ್ಗಳು ಈಗ ಸ್ಟಾರ್ಟ್ ಆಗಿದೆ.
ನೀವು ವರ್ಕ್ ನಡೀತಾ ಇರೋದ್ರನ್ನ JCB ನೋಡ್ಬೋದು. ಎಲ್ಲ ವರ್ಕ್ ಮಾಡ್ತಾ ಇರೋದು ಅದ್ರದ್ದೇನಾ? ಹೌದು ಸರ್, ಈಗ ಸ್ಟಾರ್ಟ್ ಆಗಿದೆ, ಈ ಕಡೆಯಿಂದ ಮಾಡ್ತಿದ್ದಾರೆ. ಓಕೆ ಸರಿ ಸರ್, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ರಿ. ಈ ಲೇಔಟ್ ಬಗ್ಗೆ ಬಂದ್ಬಿಡೋಣ. ಅದೇ MNR ಎನ್ಕ್ಲೇವ್ ನೋಡ್ತಾ ಇದ್ದೀರಾ ಆಲ್ರೆಡಿ ಯಾವ ಥರ ಇದೆ ಲೇಔಟ್ ಅನ್ನೋದ್ರ ಬಗ್ಗೆ. ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವೀಗ ಜಿಗಣಿ ಹತ್ರ ಕೋನಸಂದ್ರ ವಿಲೇಜ್ ಅಲ್ಲಿ ಇದೀವಿ. ನಮ್ಮ ಲೇಔಟ್ ಕೂಡ ಕೋನಸಂದ್ರ ವಿಲೇಜ್ ಸರ್ವೆ ನಂಬರ್ಗೆ ಬರುತ್ತೆ ಸರ್. ಕೋನಸಂದ್ರ ವಿಲೇಜಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಅದೇ MNR ಎನ್ಕ್ಲೇವ್. ಅದೇ MNR ಎನ್ಕ್ಲೇವ್. ಓಕೆ, ರೈಟ್ ಸೈಡಿಗೆ ಈ ಮೇನ್ ರೋಡ್ ಅಲ್ಲಿ ಹೀಗೆ ಸ್ಟ್ರೈಟ್ ಆಗೋದ್ರೆ ಬರ್ತಕ್ಕಂಥದ್ದೇ ಆ ಕೋನಸಂದ್ರ. ಸರ್ ಈಗ ಎಲ್ಲಿದ್ದೀವಿ, ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಬಗ್ಗೆ ತಿಳಿಸ್ಕೊಟ್ವಿ. ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಗಳಿದಾವೆ ಸರ್? ಈ ಲೇಔಟ್ ಅಲ್ಲಿ ನಾವು 2.25 ಎಕರೆನಲ್ಲಿ 49 ಸೈಟ್ ಮಾಡಿದೀವಿ ಸರ್. 2.25 ಎಕರೆ 2.25 ಎಕರೆ 49 ಸೈಟ್ ಬಂದಿದೆ ಇದರಲ್ಲಿ. 49 ಸೈಟ್ಗಳು. ಹೌದು ಸರ್. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ? ಈಗ ಇದರಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ 20/40 ಇಂದ 30/40 ಇದೆ, 30/50 ಸಿಗುತ್ತೆ ಸರ್. 20/40, 30/40, 30/50 ಕರೆಕ್ಟ್. 3 ಡೈಮೆನ್ಷನ್ ಸಿಗುತ್ತೆ. ಒಂದು 20/40, ಇನ್ನೊಂದು 30/40, ಇನ್ನೊಂದು 30/50. ಮತ್ತೆ ಆರ್ಟ್ ಡೈಮೆನ್ಷನ್ ಏನಾದ್ರು ಇದೆಯಾ? ಹಾರ್ಡ್ ಡೈಮೆನ್ಷನ್ ಇದೆ, ಒಂದು 3-4 ಸೈಟ್ ಇದೆ. ಓಕೆ, ಅದು ಬೇಕಂದ್ರೆ ಅದು ಇದೆ. ಫಸ್ಟ್ ಮೇನ್ ಪ್ರಿಫರೆನ್ಸ್ ಯಾರಿಗಾದ್ರೂ ಬೇಕಾದ್ರೆ 20/40. ಹೌದು. ಫಾರ್ ಎಕ್ಸಾಂಪಲ್ ಮುಕ್ಕಾಲ್ ಸೈಟ್ ಬೇಕು ಅನ್ನೋರಿಗೆ 20/40 ಇದೆ. 20/40 ಇದೆ. ಫುಲ್ ಸೈಟ್ ಬೇಕು ಅನ್ನೋರಿಗೆ 30/40 ಇದೆ. 30/50 ಬೇಕು, ನನಗೆ ಒಳ್ಳೆ ಕಾರ್ ಪಾರ್ಕಿಂಗ್ ಬೇಕು, ಚೆನ್ನಾಗಿ ಕಟ್ಕೋಬೇಕು ವಿತ್ ಕಾಂಪೌಂಡ್ ಅನ್ನೋರಿಗೆ 30/50 ಇದೆ. 30/50 ಕೂಡ ಇದೆ ಅಲ್ವಾ ಸರ್? ಹೌದು ಸರ್. ಓಕೆ, ಮತ್ತೆ ಈ ಲೇಔಟ್ನ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ? ನಾವು ಇದರಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಸರ್. ಮನೆ ಕಟ್ಕೊಬೇಕಾದ್ರೆ ಬೇಸಿಕ್ ಅಮ್ಯುನಿಟೀಸ್ ನಾವು ಏನ್ ಮಾಡ್ತೀವಿ, ರೋಡ್ ಬೇಕಾಗುತ್ತೆ, ಕರೆಂಟ್ ಬೇಕಾಗುತ್ತೆ, ವಾಟರ್ ಬೇಕಾಗುತ್ತೆ, ಮತ್ತೆ ಡ್ರೈನೇಜ್ ಬೇಕಾಗುತ್ತೆ. ಅದೆಲ್ಲಾನು ಆಲ್ರೆಡಿ ನಾವು ಮಾಡಿಬಿಟ್ಟಿದೀವಿ, ಎಲ್ಲ ರೆಡಿ ಇದೆ. ಓಕೆ, ರೋಡ್ ಮಿಡ್ಲಲ್ಲಿ ಡ್ರೈನೇಜ್ ಮಾಡಿದೀವಿ. ಇಲ್ಲಿ ಮಿಡ್ಲಲ್ಲಿ ಓಕೆ. ಪವರು ಇನ್ನೊಂದು 20 days ಅಲ್ಲಿ ಕೇಬಲ್ ಹಾಕ್ಬಿಡ್ತಾರೆ. ಓಕೆ, ಪೋಲ್ಸ್ ಎಲ್ಲ ಬಂದ್ಬಿಟ್ಟಿದೆ. ಸಿಮೆಂಟ್ ರೋಡ್ ಕೊಟ್ಟಿದೀವಿ. ಓಕೆ, ಡ್ರೈನೇಜಸ್ ಎಷ್ಟು ಫೀಟ್ ರೋಡ್ ಕೊಟ್ಟಿರೋದು? ರೋಡ್ 30 feet ರೋಡ್ ಇದೆ. 30 feet CC ರೋಡ್. ಮತ್ತೆ ಗಿಡಗಳನ್ನ ಹಾಕಿದ್ರ? ಪ್ಲಾಂಟೇಶನ್ ಆಗಿದೆ. ಸೈಟ್ ನಂಬರ್, ಸೈಟ್ ಪಾರ್ಕೇಶನ್ ಕೂಡ ರೆಡಿ ಇದೆ. ಸರ್ ಬೋರ್ ಎಷ್ಟು ಹಾಕ್ಸಿದ್ದೀರಾ ಇಲ್ಲಿ? ಒಂದು ಬೋರ್ ಕೊಡ್ತೀವಿ ಸರ್ ಎಂಟರ್ ಲೇಔಟ್ಗೆ. ಕಾಮನ್ ಬೋರ್ ಅಂತ ಒಂದು ಕೊಡ್ತೀವಿ. ಇಂಡಿವಿಜುವಲ್ ಅವ್ರು ಬೋರ್ ಹಾಕೊಂಡು ಮನೆ ಕಟ್ಕೊಬಹುದು. ಇಂಡಿವಿಜುವಲ್ ಆಗಿ ಅವ್ರಿಗೂ ಕೂಡ ಪರ್ಮಿಷನ್ ಸಿಗುತ್ತೆ. ಓಕೆ, ಮತ್ತೆ ಇನ್ನು ಕರೆಂಟ್ ಇನ್ನು ಎಷ್ಟು ದಿನದಲ್ಲಿ ಹಾಕೊಡ್ತೀನಿ ಅಂದ್ರೆ? 20 days ಅಲ್ಲಿ ಬರುತ್ತೆ. 20 days ಅಲ್ಲಿ. ಸುತ್ತ ಗೇಟೆಡ್ ಕಮ್ಯುನಿಟಿ ಇದೆ. ಫುಲ್ ಕಾಂಪೌಂಡ್ ಇರುತ್ತೆ, ಗೇಟ್ ಇರುತ್ತೆ, ಸೆಕ್ಯೂರ್ ಆಗಿರುತ್ತೆ ಒಳಗಡೆ. ಓಕೆ, ಸೂಪರ್. ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಕೇಳೋದಾದ್ರೆ ಈ ಲೇಔಟ್ಗೆ ಸರ್, ಈಗ ಸೂರ್ಯ ಸಿಟಿ ನೀವೇ ಕೇಳಿದ್ರಿ. ಸೂರ್ಯ ಸಿಟಿ ಫೇಸ್ 4 ಇದು ರೆಸಿಡೆನ್ಷಿಯಲ್ ಹಬ್ ಆಗುತ್ತೆ ಅದು ಪೂರ್ತಿ. ಆಮೇಲೆ ಈ ಕಡೆ ಇಂಡಸ್ಟ್ರೀಸ್ ಕೂಡ ಇದೆ. ಆ ಕಡೆ ಇಂಡಸ್ಟ್ರಿ ಇದೆ. ಆಮೇಲೆ APC ಸರ್ಕಲ್ ಇಂದ ಪಕ್ಕದಲ್ಲಿ HCL ಇಂದ ಸ್ಟಾರ್ಟ್ ಆಗುತ್ತೆ. ಪೂರ್ತಿ IT ಕಂಪ್ನಿಗಳು ಸ್ಟಾರ್ಟ್ ಆಗುತ್ತೆ. IT ಕಂಪ್ನಿಗಳು ಕೂಡ ಇದೆ. ಇಲ್ಲೊಂದು ಮನೆ ಕಟ್ಕೊಂಡ್ರೆ ಸರ್, ಈ ಕೆಲ್ಸಗಳಿಗೆ ಅಕ್ಕಪಕ್ಕದಲ್ಲೇನೆ ನಿಮ್ಗೆ ಕಂಪ್ನಿಗಳು ಸಿಗುತ್ತೆ ಇಮಿಡಿಯೇಟ್ ಆಗಿ. ಸ್ಕೂಲು ಕಾಲೇಜಸ್ ಕೂಡ ಇದೆ ಪಕ್ಕದಲ್ಲೇನೆ. ಇಲ್ಲಿ ಮೇನ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಏನ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್? ಸರ್ ಅದೇನಾ ಎದುರುಗಡೆ ಇರ್ತಕ್ಕಂಥದ್ದೇ ಮೇನ್ ಹೈಲೈಟ್ ಸರ್. ರೆಸಿಡೆನ್ಷಿಯಲ್ ಇದೆ, ಇಂಡಸ್ಟ್ರಿಯಲ್ ಇದೆ, IT ಕಂಪ್ನಿಗಳು ಕೂಡ ಇದೆ. HCL ಇಂದ ಇನ್ ಮಿಕ್ಕಿದೆಲ್ಲ ಪೂರ್ತಿ IT ಕಂಪ್ನಿಗಳೇ ಸ್ಟಾರ್ಟ್ ಆಗುತ್ತೆ. ಇದು ಪೂರ್ತಿ ಡೆವಲಪ್ಮೆಂಟ್ ಏರಿಯಾ. ನಮ್ಗೆ ಒಂದು ಮನೆ ಕಟ್ಕೊಂಡ್ವಿ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲೇನೆ ಕಂಪ್ನಿಗಳಿದೆ, ಸ್ಕೂಲ್ ಇದೆ, ಹಾಸ್ಪಿಟಲ್ಸ್ ಇದೆ, ಕಾಲೇಜಸ್ ಇದೆ. ನಮ್ಗೆ ಎಲ್ಲಾನು ಫೆಸಿಲಿಟೀಸ್ ಇರೋದವಾಗ ನಮ್ಗೆ ಇಲ್ಲಿ ಇನ್ವೆಸ್ಟೇ ಅಂತಲ್ಲ, ನಾವು ಮನೆ ಕಟ್ಕೊಳಕ್ ರೆಡಿ ಆಗಿದೆ. ಇದು ಫುಲ್ ಮನೆ ಕಟ್ಕೊಳ್ಳೋದಕ್ಕೆ ಏನ್ ಬೇಕೋ ಬೋರ್ ಕೊಟ್ಟಿದ್ದೀರಾ, CC ರೋಡ್ ಕೊಟ್ಟಿದ್ದೀರಾ, ಎಲ್ಲ ವ್ಯವಸ್ಥೆ ಆಗಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗ ನಾನು ಏನಕ್ಕೆ ಅಂದ್ರೆ ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರ್ತಾರೆ. ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಸೈಟ್ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡಿದಾಗ ಸುತ್ತಮುತ್ತ ಡೆವಲಪ್ಮೆಂಟ್ ಹೇಗಿರುತ್ತೋ ಅದ್ರ ಮೇಲೆ ಅವರ ಇನ್ವೆಸ್ಟ್ಮೆಂಟು ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಕೇಳಿದೆ. ನೀವು ಹೇಳೋ ಪ್ರಕಾರ ಎದುರುಗಡೆ KHB ಅವರಾಗಿರ್ಬೋದು, ಮತ್ತೆ ಸುತ್ತಮುತ್ತ IT ಕಂಪ್ನಿ ಮತ್ತೆ ಇಂಡಸ್ಟ್ರಿಯಲ್ ಇವೆಲ್ಲ ಡಿಪೆಂಡೆನ್ಸ್ ಆಗಿ ಈ ಪ್ರಾಪರ್ಟಿ ಅಪ್ರಿಷಿಯೇಟ್ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರೆ ಹೌದು ಸರ್ ಅಲ್ವಾ ಸರ್? ಅಪ್ರಿಷಿಯೇಟ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ ಸರ್. ಮತ್ತೆ ಈ ಲೇಔಟ್ಗೆ ಯಾವ್ಯಾವ ಏರಿಯಿಂದ ಆಕ್ಸೆಸ್ ಇದೆ? ಆಲ್ಮೋಸ್ಟ್ ಮೇನ್ ರೋಡ್ ಪಕ್ಕನೇ ಲೇಔಟ್ ಇದೆ ಅಂತ ಹೇಳಿದ್ವಿ. ಎದುರುಗಡೆ 2800 ಎಕರೆಲಿ ಪ್ರಾಜೆಕ್ಟ್ ನಡೀತಾ ಇದೆ. ಅವರು ಏನ್ ದಡ್ರಲ್ಲ 2800 ಎಕರೆ ಮಾಡ್ತಾ ಇದಾರೆ ಅಂದ್ರೆ ಡೆವಲಪ್ಮೆಂಟ್ ಇಲ್ಲದೆ ಇದ್ರು ಡೆವಲಪ್ಮೆಂಟ್ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಅವ್ರ ಹತ್ರ ಇದೆ ಅಲ್ವಾ ಸರ್? ಅಂಥದ್ರ ಮಧ್ಯೆ ಈಗ ತಗೊಂತಕ್ಕಂಥವ್ರಿಗೆ ನಿಮ್ಮ ಲೇಔಟ್ ಅಲ್ಲಿ ಸುತ್ತಮುತ್ತ ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟ್ ಹೇಳಿದ್ರಿ ನೀವು. ಬಟ್ ಯಾವ್ಯಾವ ಏರಿಯಿಂದ ಆಕ್ಸೆಸ್ ಇದೆ ಈ ಲೇಔಟಿಗೆ ಬರೋದಕ್ಕೆ? ಈ ಲೇಔಟಿಗೆ ಬರೋದಕ್ಕೆ ಬನ್ನೇರಘಟ್ಟ ರೋಡಿಂದ ಆಕ್ಸೆಸ್ ಇದೆ, ಕನಕಪುರ ರೋಡ್ ಕಗ್ಲಿಪುರದಿಂದ ಆಕ್ಸೆಸ್ ಇದೆ, ಮತ್ತೆ ಹೊಸೂರು ರೋಡ್ ಬೊಮ್ಮಸಂದ್ರದಿಂದ ಆಕ್ಸೆಸ್ ಬರುತ್ತೆ ನಿಮ್ಗೆ ಜಿಗಣಿ ಟುವರ್ಡ್ಸ್ ವಯ. ಮತ್ತೆ ಆನೆಕಲ್ಲಿಂದ ಆಕ್ಸೆಸ್ ಇದೆ, ಸರ್ಜಾಪುರ ರೋಡಿಂದ ಆಕ್ಸೆಸ್ ಬರುತ್ತೆ. ನಮ್ಮ ಆನೆಕಲ್ ಇಂದ ಬರುವಾಗ ಧರ್ಮಪುರಿ ಹೈವೇ ಬೇರೆ ಪಕ್ಕದಲ್ಲೇ ಇದೆ, 7 kilometer ಎಲ್ಲ ಸಿಗುತ್ತೆ.
ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಅಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ನಿಮ್ಗೆ 5 ಕಿಲೋಮೀಟರ್ ಸಿಗುತ್ತೆ, ನಿಯರ್ ಆಗುತ್ತೆ. ಆಕ್ಸೆಸಿಬಿಲಿಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಲೇಔಟ್ ಅದಕ್ಕೆ ಈ ಸೆಂಟರ್ ನಲ್ಲಿ ನಾವು ಮಾಡಿರೋದ್ರಿಂದ ನಿಮ್ಗೆ ಅಪ್ರಿಷಿಯೇಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಕ್ಸೆಸಿಬಿಲಿಟಿ ಅಂತಂದ್ರೆ ಇವ್ರು ಹೇಳಿರೋ ಪ್ರಕಾರ ನೀವು ನೋಡ್ತಾ ಇರ್ಬೋದು, ಸರ್ಜಾಪುರ್ ಮೇನ್ ರೋಡ್ ಇಂದ ಬರ್ತೀರಾ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತೀರಾ, ಕನಕ್ಪುರ್ ಮೇನ್ ರೋಡ್ ಇಂದ ಬರ್ತೀರಾ, ಅಥವಾ ಇಲ್ಲಿ ಜಿಗಣಿ OTC ಸರ್ಕಲ್ ಇಂದ ಬರ್ತೀರಾ, ಸುಮಾರು ಕಡೆಯಿಂದ ಈ ಏರಿಯಾಗೆ ಆಕ್ಸೆಸ್ ಇದೆ. ನೀವು ಕೂಡ ಬರ್ಬೋದು. ಈವನ್ ಲೊಕೇಶನ್ ಕೂಡ ಚೆಕ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಲೊಕೇಶನ್ ಇದೆ, ಯಾವ್ಯಾವ ಏರಿಯಾ ಇದು ಹತ್ರ ಆಗುತ್ತೆ. ಆ ಡಿಪೆಂಡೆನ್ಸಿ ಇರೋದ್ರಿಂದಾನೇ ಸುತ್ತಮುತ್ತ ಎಲ್ಲ ಇವ್ರು ಹೇಳಿದ್ರು ಇಂಡಸ್ಟ್ರಿಯಲ್ ಏರಿಯಾಗಳು ಅವೆಲ್ಲ ಮತ್ತೆ ಎದುರುಗಡೆ ಸಂಸ್ಥೆಗಳು ಅಲ್ಲ, ಅರೌಂಡ್ ಎಷ್ಟು ಜನ ಎಂಪ್ಲಾಯ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇರ್ಬೋದು ಸರ್? ಇಷ್ಟೆಲ್ಲ 5 ಲಕ್ಷದ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. 5 ಲಕ್ಷ ಎಂಪ್ಲಾಯೀಸ್ ಗಿಂತ ಜಾಸ್ತಿನೇ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದರಿಂದಾಗಿ ನಿಮ್ಗೆ ಇಲ್ಲಿ ಲೇಔಟ್ ಬೇಕಾಗಿದೆ ಜನಗಳಿಗೆ. ಅಪ್ರಿಷಿಯೇಷನ್ ಕೂಡ ಇದೆ. ಈ ಕರ್ನಾಟಕ ಹೌಸಿಂಗ್ ಬೋರ್ಡು ಮಾಡ್ತಾ ಇರೋದ್ರಿಂದ ನಿಮ್ಗೆ ಇಲ್ಲಿ ಒಂದು ವರ್ಷದೊಳಗಡೆ ನಿಮ್ಗೆ 1000 ರೂಪಾಯಿ ಅಪ್ರಿಷಿಯೇಷನ್ ಗ್ಯಾರಂಟಿ ಸಿಗುತ್ತೆ. 5 ಲಕ್ಷ ಜನ ವರ್ಕ್ ಮಾಡ್ತಾರೆ ಸರ್. ಸೈಟ್ 5 ಲಕ್ಷ ಇಲ್ಲ, ಎಷ್ಟಿದೆ ಸರ್? 49 ಸೈಟ್ಗಳು ಇರೋದು. 49 ಜನ ಮಾತ್ರ ಬೈ ಮಾಡಕ್ಕಾಗೋದು. ಫುಲ್ ಸೈಟ್ ತಗೊಂತೀನಿ ಅಂದ್ರೂ ಕೂಡ. ಹೌದು. ಅದರಲ್ಲೂ ಮುಕ್ಕಾಲ್ ಸೈಟ್ ಕೂಡ ಆಪ್ಷನ್ ಇದೆ. 20-40, 30-40, 30-50. ಹೌದು ಸರ್. ಯಾರು ಎಷ್ಟು ಬೇಕಾದ್ರೂ ತಗೋಬಹುದು ಅಲ್ವಾ? ಈಗ ನಾನು ಫುಲ್ ಸೈಟ್ ತಗೊಳಕ್ಕಾಗಲ್ಲ, 20-40 ಅಷ್ಟೇ ಸಾಕು ಅಂದ್ರೆ ಅದು ಕೂಡ ತಗೋಬಹುದು. ಸರ್ ಎಲ್ಲ ಡೀಟೇಲ್ಸ್ ನ ಕೊಟ್ವಿ. ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ವಿ, ಮತ್ತೆ ಅಪ್ರಿಷಿಯೇಷನ್ ಬಗ್ಗೆ ಹೇಳಿದ್ವಿ, ಸುತ್ತಮುತ್ತ ಏರಿಯಾ ಆಕ್ಸೆಸ್ ಬಗ್ಗೆ ಹೇಳಿದ್ವಿ. ಈಗ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ಬಿಡೋಣ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಈಗ ನಾವು ಸ್ಟಾರ್ಟಿಂಗಲ್ಲೇ ಈಗ ಜನಗಳಿಗೆ ಕೈ ಮುಟ್ಲಿ ಅಂತ ಅಂದ್ಬಿಟ್ಟು 2,500 ರೂಪಾಯಿ ಸ್ಕ್ವೇರ್ ಫೀಟ್ಗೆ ನಾವು ಪ್ರೈಸ್ ಹೇಳ್ತಾ ಇದ್ದೀವಿ. 2,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್. ಅದರಲ್ಲೂ ನೆಗೋಷಿಯಬಲ್ ಏನಿಲ್ಲ ಸರ್. ನೆಗೋಷಿಯಬಲ್ ಏನಿಲ್ಲ. ನಿಮ್ಮ ಕಸ್ಟಮರು ನಿಮ್ಮ ಕಂಪ್ನಿಯಿಂದ ಏನಾದರೂ ಕಾಲ್ ಮಾಡ್ಕೊಂಡ್ ಬಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ನಮ್ಮ ಚಾನಲ್ ಕಡೆಯಿಂದ ಬರೋರು ನೆಗೋಷಿಯಬಲ್ ಬೇಕೇ ಬೇಕು. ನಾನು 100 ರೂಪಾಯಿ ಕೊಡ್ತೀನಿ ಸರ್. 100 ರೂಪಾಯಿ ಕೊಡ್ತೀರಾ? 100 ರೂಪಾಯಿ ಅಂದ್ರೆ 2,400 ರೂಪಾಯಿ. 2,400 ರೂಪಾಯಿ ಫೈನಲ್ ಸರ್. ಅದರಲ್ಲೂ ನೆಗೋಷಿಯಬಲ್ ಕೇಳ್ತಾರೆ ಸರ್. ನಮ್ಮ ವೀಕ್ಷಕರು ಅದರಲ್ಲೂ ನೆಗೋಷಿಯಬಲ್ ಕೇಳ್ತಾರೆ. ಫೈನಲ್ ಪ್ರೈಸ್ ನಾವು ಕೊಡ್ತಾ ಇರೋದು ಆಫರ್ ಪ್ರೈಸ್ ಸರ್. ಇದು 1,20,000 ರೂಪಾಯಿ ಆಫರ್ ಕೊಟ್ರಿ ಫುಲ್ ಸೈಟ್ಗೆ. ಹೌದು ಸರ್. 2,500 ರೂಪಾಯಿ 2,400 ಮಾಡ್ಕೊಂಡ್ರಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬೇಕು ಅಂತ ಕೇಳ್ತಾರೆ. ಆಗುತ್ತಾ ನಿಮ್ಮ ಕಡೆಯಿಂದ? ನಾವು ಸ್ಟ್ರೈಟ್ ಆಗಿ ಕೊಟ್ಬಿಟ್ಟಿದ್ದೀವಿ ಸರ್ ನಿಮಗೆ. ಆಗೋದಿಲ್ಲ ಅಂತ ಹೇಳ್ತೀರಾ? 2,400 ರೂಪಾಯಿ ಫಿಕ್ಸ್. 2,400 ರೂಪಾಯಿ ನಿಮ್ಮ ಕಸ್ಟಮರ್ಗೋಸ್ಕರ ನಾವು ಕೊಡ್ತಾ ಇರೋದು. ಆ ಥರನಾ? ಹೌದು. ಓಕೆ, ನೋಡಿ ನೀವು ಬಂದು ಕನ್ವೆ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆದರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ, ನಾನು ಅದೇ ಪ್ರೈಸಲ್ಲೇ ಇರ್ತೀನಿ. 2,400 ರೂಪಾಯಿ ಇಲ್ಲ ಸರ್, ಆಲ್ರೆಡಿ ಡೆಡ್ಲೈನಲ್ಲಿ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಕಮ್ಯುನಿಕೇಟ್ ಮಾಡಿದ್ರೆ ಏನಾದರೂ ಆ ಕಡೆ ಈ ಕಡೆ 10 ರೂಪಾಯಿ ಉಳಿದ್ರು ಅದೆಷ್ಟೋ ದುಡ್ಡು ಉಳಿತೆ, ಮಾತಾಡ್ಕೊಳ್ಳಿ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಇಷ್ಟ. 2,400 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಅದರಲ್ಲೂ ಸ್ಲೈಟ್ಲಿ ಮಾಡಿಕೊಡಿ ಅಂತ ನನ್ನ ರಿಕ್ವೆಸ್ಟ್ ಅಷ್ಟೇ. ಅದಾದಮೇಲೆ ಕಮ್ಯುನಿಕೇಟ್ ಮಾಡಿ. ಓಕೆ ಸರ್, ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಅಂತ ಇದ್ದೀರಾ ಸರ್? ನಾವು ಅಡ್ವಾನ್ಸ್ ಬುಕ್ಕಿಂಗು ಪೋಸ್ಟ್ ಡೇಟ್ ಚೆಕ್ 1 lakh ರೂಪೀಸ್ ತೊಗೊತೀವಿ. 25,000 ರೂಪೀಸ್ ಕ್ಯಾಶ್ ತೊಗೊಳ್ತೀವಿ. ಸೆಟ್ ಆಫ್ ಡಾಕ್ಯುಮೆಂಟ್ ಕೊಡ್ತೀವಿ. ನಿಮ್ಮ ಅಡ್ವೊಕೇಟ್ ಹತ್ರ ವೆರಿಫಿಕೇಶನ್ ಮಾಡ್ಕೊಬಹುದು. 10 days ಟೈಮ್ ಇರುತ್ತೆ ಇದಕ್ಕೆ. 10 ದಿನ ಟೈಮ್ ಕೊಡ್ತೀರಾ? 10 ದಿನ ಟೈಮ್ ಕೊಡ್ತೀವಿ ಸರ್. ಓಕೆ. LIC ಹೌಸಿಂಗ್ ಫೈನಾನ್ಸ್ ಇಂದ ನಿಮಗೆ ಲೋನ್ಸ್ ಕೂಡ ಆಗ್ತಾ ಇದೆ. 75% ಲೋನ್ ಆಗಿದೆ. ಹಾಗಾದ್ರೆ ಆಲ್ಮೋಸ್ಟ್ 10 days ಟೈಮ್ ಕೊಡ್ತೀರಾ ಸರ್ ಲೀಗಲ್? ಹೌದು ಸರ್. ಚೆಕ್ ಮಾಡ್ಕೊಳಕ್ಕೆ ಸೆಟ್ ಆಫ್ ಡಾಕ್ಯುಮೆಂಟ್ ಒಂದು 25,000 ಕೊಟ್ಟು ತಗೊಂಡೋಗ್ಲಿ ಅಲ್ವಾ ಸರ್? 10 ದಿನ ಟೈಮ್ ಕೊಡ್ತೀರಾ? 10 ದಿನ ಟೈಮ್ ಕೊಡ್ತೀವಿ. ಓಕೆ ಸರ್, ಈಗ ಲೋನ್ ಅಂತ ಬಂದರೆ ಆಗಲೇ ಹೇಳಿದ್ರಿ LIC ಅದು ಇದು ಎಲ್ಲ ಕಡೆ ಆಗುತ್ತೆ ಸರ್ ಅಂತ. ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗುತ್ತಾ? ಲೋನ್ ಆಗುತ್ತೆ. LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ನಾವು ಆಲ್ರೆಡಿ ಟೈಪ್ ಆಗಿದ್ದೀವಿ. ಇಮಿಡಿಯೇಟ್ ಆಗಿ 10 days ಅಲ್ಲಿ ಲೋನ್ ಆಗುತ್ತೆ ಸರ್. ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕಷ್ಟೇ. ಅವ್ರದ್ದು ಪ್ರೊಫೈಲ್ ಚೆನ್ನಾಗಿದೆ ಅಂದರೆ ಅವ್ರದ್ದು ಕೂಡ ನ್ಯಾಷನಲೈಸ್ ಬ್ಯಾಂಕ್ಸ್ ಏನಿದೆ ಈಕ್ವಲ್ ರೇಟ್ ಆಫ್ ಇಂಟ್ರೆಸ್ಟೇ ಇರುತ್ತೆ. ಓಕೆ. ಎಷ್ಟು ಪರ್ಸೆಂಟೇಜ್ ಆಗ್ಬೋದು? 70% ಲೋನ್ ಆಗುತ್ತೆ. 70% ಲೋನ್ ಆಗುತ್ತೆ. ಓಕೆ ಸರ್, ಲೇಔಟ್ ಏನು ಕನ್ವರ್ಷನ್ ಬರುತ್ತೆ? DC ಇಂದ ಕನ್ವರ್ಷನ್ ಆಗಿದೆ ಸರ್. DC ಕನ್ವರ್ಷನ್ ಆಗಿದೆ. ಓಕೆ. ಈ ಕಲ್ವಾ ಬರುತ್ತೆ. ರಿಜಿಸ್ಟ್ರೇಷನ್ ರೆಡಿ ಇದೆ ಈಗ. ಇಮಿಡಿಯೇಟ್ ನಾಳೆನೇ ಫುಲ್ ಕ್ಯಾಶ್ ಕೊಟ್ರೆ? ನಾಳೆನೇ ರಿಜಿಸ್ಟ್ರೇಷನ್ ರೆಡಿ. ನಾಳೆನೇ ಬನ್ನಿ ಆಫೀಸ್ಗೆ ಹೋಗ್ಬಿಡೋಣ. ಬಟ್ ಭಾನುವಾರ ಒಂದು ಬಿಟ್ಟು ಹೇಳಿ ಅಲ್ವಾ ಸರ್? ಭಾನುವಾರ ಬಿಟ್ಟು ವೀಕ್ ಡೇಸ್ ಅಲ್ಲಿ ಯಾವಾಗಾದ್ರೂ ಹೇಳಿ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಲೋನ್ಗೆ ಹೋಗ್ತೀರಾ, ಲೋನು ಕೂಡ ಮಾಡಿಸ್ಕೊಡ್ತೀರಾ ಅಪ್ ಟು 70%. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡು ಸ್ವಲ್ಪ ದಿನ ಟೈಮ್ ಏನಾದರೂ ಕಾಲಾವಕಾಶ ಬೇಕು ಅಂದ್ರೆ ಅದು ಕೂಡ ನಿಮ್ಮ ಹತ್ರ ಆಪ್ಷನ್ಸ್ ಇದೆಯಲ್ವಾ? ಹೌದು ಸರ್. ಲೋನ್ಗೆ ಹೋಗ್ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ನಮಗೆ ಅವ್ರಿಗೆ ಮಧ್ಯದಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ, ಅದ್ರ ಮೇಲೆ ಅವ್ರು ಲೋನ್ ಮಾಡ್ಕೊಳ್ತೀವಿ. ಇನ್ ಕ್ಯಾಶ್ ಪೀಪಲ್ಸ್ಗಾದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ನಾವು ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಮತ್ತೆ ಇನ್ನೇನಾದರೂ ಉಳಿಸಿದಿರಾ ಹೇಳ್ತಕ್ಕಂಥದ್ದು ನಿಮ್ಮ MNR ಎನ್ಕ್ಲೇವ್ ಬಗ್ಗೆ? ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಬಿಟ್ಟಿದ್ದೀವಿ. ಇನ್ನೇನಾದರೂ? ಅದು ಎಲ್ಲ ಡೆವಲಪ್ಮೆಂಟ್ ವರ್ಕ್ ಮುಗಿದಿದೆ. ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡ್ಕೊಬೋದು. ಅವ್ರು ಇಮಿಡಿಯೇಟ್ ಮನೆ ಕಟ್ಕೊಬೋದು. ಇಮಿಡಿಯೇಟ್ ಮನೆ ಕಟ್ಕೊಂಡ್ರೆ ರೆಂಟ್ ಅಂತೂ ಗ್ಯಾರಂಟಿ. ಇಮಿಡಿಯೇಟ್ ರೆಂಟಿಗೆ ಬಂದು ಸೇರ್ಕೊಳ್ತಾರೆ. ಇಮಿಡಿಯೇಟ್ ರೆಂಟ್ ಜನ್ರೇಟ್ ಆಗುತ್ತೆ ಎಲ್ಲರಿಗೂ.
ಎಲ್ಲರೂ ಒಂದು ಮನೆ ಮಾಡ್ಕೊಂಡ್ಲಿ ಅಂತ ಅಂದ್ಬಿಟ್ಟು ನಮ್ಮ ಕಾನ್ಸೆಪ್ಟ್ ಸರ್. ನೀವು ಹೇಳಿದ ಖುಷಿ ವಿಚಾರ. ನಂಗೆ ಇನ್ನೂ ಕಮ್ಮಿ ಕೊಟ್ಟರೆ ನಾನು ನಾಳೆನೇ ಬರ್ತೀನಿ ಸರ್. ನಾವು ಕೊಟ್ಟಿರೋದೇ ಆಫರ್ ಪ್ರೈಸ್ ಸರ್. ಓಕೆ. ಈ ಸರೌಂಡಿಂಗ್ ಅಲ್ಲಿ 3,500-4,00,000 ರೂಪಾಯಿ ಮೇಲೆನೆ ಓಡ್ತಾ ಬರ್ತಾ ಕೇಳ್ಕೊಂಡ್ ಬರ್ತೀವಿ. ಹೌದು ಸರ್, ಕೇಳ್ಕೊಂಬರ್ಲಿ ಎಲ್ಲಾರು. ಇಲ್ಲಿ ಬಂದು ಎಲ್ಲಾರನು ಕೇಳ್ಕೊಂಬರ್ಲಿ. ಅಕ್ಕಪಕ್ಕ ಲೇಔಟ್ಗಳಲ್ಲಿ ಎಲ್ಲ 3,500 ಮೇಲೆ ಇದೆ, 4,500 ಇದೆ. ನಾವು ಆಫರ್ ಪ್ರೈಸ್ 2,500 ರೂಪಾಯಿ ಕೋಟಿಂಗ್ ಮಾಡ್ತಾ ಇದೀವಿ. ಅದು ಮೇಲಾಗಿ ನಿಮ್ ಚಾನಲ್ ಇಂದ ಕಾಲ್ ಮಾಡ್ಕೊಂಡ್ ಬರೋರಿಗೆ, ಎಷ್ಟು ಹೇಳಿದ್ರಿ ಸರ್? ನಿಮ್ ಚಾನಲ್ ಇಂದ ಕಾಲ್ ಮಾಡ್ಕೊಂಡ್ ಬರೋರಿಗೆ 100 ರೂಪಾಯಿ ನಾವು 2,400 ರೂಪಾಯಿ 2,400 ರೂಪಾಯಿ ಫೈನಲ್ ಮಾಡ್ಕೊಡ್ತಾ ಇದೀವಿ. ಓಕೆ, ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡ್ರಲ್ಲ. ಚಂದ್ರಶೇಖರ್ ಸರ್ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಜಿಗಣಿ ಹತ್ರ ಅಥವಾ ಸರ್ಜಾಪುರ ಹತ್ರ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲದಕ್ಕೂ ಆಕ್ಸೆಸ್ ಇರ್ತಕ್ಕಂಥದ್ದು ನಿಮಗೆ ಈ ಲೇಔಟ್ ಅಂತ ಹೇಳ್ಬೋದು. MNR ಎನ್ಕ್ಲೇವ್ ಓನ್ಲಿ 49 ಸೈಟ್ಸ್ ಅವೈಲೇಬಲ್ ಇರ್ತಕ್ಕಂಥದ್ದು. 2040, 3040, 3050 3 ಡೈಮೆನ್ಷನ್ಲಿದೆ. ಲೋನ್ ಬೇಕಂದ್ರೆ ಅಪ್ ಟು 70% ಕೂಡ ಲೋನ್ ಆಗುತ್ತಂತ ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ಕೂಡ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಿಲ್ಲ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ತಿಳ್ಕೊಬೋದು. ಅಡ್ವಾನ್ಸ್ ಬುಕ್ಕಿಂಗು 25,000 ರೂಪಾಯಿ ತಗೊತಾ ಇದ್ದಾರೆ. 10 ದಿನ ಟೈಮ್ ಕೊಡ್ತಾ ಇದ್ದಾರೆ. 2,500 ರೂಪಾಯಿ ಕೋಟ್ ಮಾಡ್ತಾ ಇದ್ರು, ಅದರಲ್ಲೂ 100 ರೂಪಾಯಿ ಡಿಸ್ಕೌಂಟ್ ಕೊಟ್ಟು 2,400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೋಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿ ನೆಗೋಷಿಯಬಲ್ ಕೊಡೋಕ್ಕಾಗಲ್ಲ ಸರ್. ಸುತ್ತಮುತ್ತ ಕೇಳ್ಕೊಂಬರ್ಬೋದು ಅಂತ ಕೂಡ ಹೇಳಿದ್ದಾರೆ. ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೋದು. ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ. ಕೊನೆಯದಾಗಿ ಅವ್ರೇನು ಲೇಔಟಿಗೆ ಬರಬೇಕಾ, ನಿಮ್ಮ ಆಫೀಸಿಗೆ ಬರಬೇಕಾ? ಲೇಔಟ್ಗೆ ಬಂದ್ಬಿಟ್ರೆ ಒಳ್ಳೇದು ಸರ್. ಲೇಔಟಿಗೆ ಬಂದ್ರೆ ಅವ್ರು ನೋಡ್ದಂಗೂ ಆಗುತ್ತೆ. ಇಲ್ಲೇ ಡಿಸಿಷನ್ ತಗೊಂಡು ಇಲ್ಲೇ ಎಲ್ಲ ಮುಗಿಸ್ಕೊಬೋದು. ನಮ್ಮ ಆಫೀಸ್ ಬಿಫೋರ್ ಕಮಿಂಗ್ ಫೋನ್ ಮಾಡಿದ್ರೆ ಕಮ್ಯುನಿಕೇಟ್ ಮಾಡ್ಕೊಂಡು. ಕಮ್ಯುನಿಕೇಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.